अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। श्री गुरुभ्यो नमः। हरिः ओम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। वन्दे तं सच्चिदानन्दम् यतिवर्यं महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्व ಜಿಜ್ಞಾಸು ಸಾಧಕರು, ಭಗವದ್ಭಕ್ತರು, ಮುಮುಕ್ಷುಗಳು, ವೇದಾಂತ ಪ್ರಿಯರು, ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ. ಇಂದು ವಾರ ಸ್ಥಿರವಾರ ಶನಿವಾರ 2025ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ 22ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಗ್ರಂಥವನ್ನ ಪ್ರಾರಂಭ ಮಾಡೋಣ. ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕನ್ನಡದ ಸುಗಮ ಗ್ರಂಥದಲ್ಲಿ 48ನೇ ಪುಟ ಕೆಳಗಿನಿಂದ
ಒಂದು 4ನೇ ವಾಕ್ಯ. ತಸ್ಮಾತ್ ವ್ಯವಹಾರೇ ಸದಾತನ ಸತ್ವಂ ಅನುಭವಂತ್ಯಾಃ ಶುಕ್ತಿಕಾಯ ಸಕಾಶಾತ್ ನ್ಯೂನಮೇವ ಸತ್ವಂ ರಜತಸ್ಯ ಲೌಕಿಕ ಪರಮಾರ್ಥ ರಜತ ಸತ್ವ ವಿಲಕ್ಷಣಮಿತಿ ತೈರಪಿ ಆಶ್ರಯನೀಯಂ ಭವತಿ. ತೈರಪಿ ಅವರಿಂದಲೂ ಕೂಡ ಆಶ್ರಯನೀಯಂ ಒಪ್ಪಿಕೊಳ್ಳಲ್ಪಡಬೇಕು, ಅವರು ಒಪ್ಪಬೇಕು. ಏನಂತ? ಒಂದು ಬೆಳ್ಳಿ, ಮತ್ತೊಂದು ಶುಕ್ತಿಕಾರಜತ, ಎರಡಕ್ಕೂ ವ್ಯತ್ಯಾಸ ಉಂಟು ಎನ್ನುವುದನ್ನ ಅವರು ಅವಶ್ಯವಾಗಿ ಒಪ್ಕೊಳ್ಬೇಕು. ಯಾಕೆ ಅಂದ್ರೆ ಸದಾತನ ಸತ್ವಮನುಭವಂತ್ಯಾಹ ಶುಕ್ತಿಕಾಯ. ಸದಾತನ ಯಾವಾಗಲೂ ಸತ್ವಂ ಇರುವಿಕೆಯನ್ನ ಅನುಭವಂತ್ಯಾಹ ಅನುಭವಿಸುತ್ತಿರುವಂತಹದ್ದು ಶುಕ್ತಿಕ. ಕಪ್ಪೆ ಚಿಪ್ಪು ಎನ್ನುವಂತಹದ್ದು ಯಾವಾಗಲೂ ಇರುವ ಪದಾರ್ಥ. ಬೆಳಕಿನಲ್ಲಿಯೂ ಇದೆ, ಕತ್ತಲೆಯಲ್ಲಿಯೂ ಇದೆ. ಇದು ನಿಜವಾಗಿ ಸತ್ವ ಇರುವಿಕೆಯನ್ನ ಎಂಜಾಯ್ ಮಾಡ್ತಾ ಇದೆ. ಯಾವುದು? ಶುಕ್ತಿಕ. ಇದರ ದೆಸೆಯಿಂದ ಇದಕ್ಕಿಂತ ಭಿನ್ನವಾಗಿ ನ್ಯೂನಮೇವ ಸತ್ವಂ ರಜತಸ್ಯ, ಆ ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ರಜತ, ಬೆಳ್ಳಿ ಎನ್ನುವಂತಹದ್ದು ಈ ಶುಕ್ತಿಗೆಯಷ್ಟು ಸತ್ಯವಲ್ಲ. ಶುಕ್ತಿಕ ಎನ್ನುವಂತಹದ್ದು 110% ಸತ್ಯ. ಅದರಲ್ಲೇ ತೋರುತ್ತಿರುವಂತಹ ರಜತ ಎನ್ನುವಂತಹದ್ದು ಅದಕ್ಕಿಂತ ಸ್ವಲ್ಪ ಕಮ್ಮಿಯಾಗಿರುವ ಇರುವಿಕೆಯನ್ನು ಎಲ್ಲರೂ ಒಪ್ಪುತ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ತಾತ್ಕಾಲಿಕವಾಗಿ ಬೆಳ್ಳಿ ತೋರುತ್ತಿದೆ ಅಂತ ಹೇಳುವಂಥವರು ಕೂಡ ಕಪ್ಪೆ ಚಿಪ್ಪಿನಷ್ಟು ಸತ್ಯವಲ್ಲ ಬೆಳ್ಳಿಯನ್ನು ಒಪ್ಕೋತಾರೆ. ನ್ಯೂನಮೇವ ಸತ್ವಂ, ಕಪ್ಪೆ ಚಿಪ್ಪಿನ ಎಕ್ಸಿಸ್ಟೆನ್ಸ್ 100%. ಅದರಲ್ಲಿ ಆಗಿನ ಕಾಲಕ್ಕೆ ತೋರುವಂತಹ ಬೆಳ್ಳಿಯ ಎಕ್ಸಿಸ್ಟೆನ್ಸ್ 10%, 11%, 20% ಎಂದು ಒಪ್ಕೋಬೇಕು. ಲೌಕಿಕ ಪರಮಾರ್ಥ ರಜತ ಸತ್ವ ವಿಲಕ್ಷಣ. ಲೌಕಿಕ, ಲೋಕೆ ಭವಾಲೌಕಿಕ, ಲೋಕದಲ್ಲಿ ತೋರುತ್ತಿರುವ ಪರಮಾರ್ಥವಾಗಿರುವ ಬೆಳ್ಳಿ. ಬೆಳ್ಳಿ ಅಂಗಡಿಗೆ ಹೋದಾಗ ಬೆಳ್ಳಿ ಇದೆ, ಅದು ನಿಜವಾಗಿರುವ ಬೆಳ್ಳಿ. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿ ಅಷ್ಟು ಸತ್ಯವಲ್ಲ. ಬೆಳ್ಳಿ ಅಂಗಡಿಯಲ್ಲಿ ಇರುವಂತಹ ಬೆಳ್ಳಿಗಿಂತ ಕಾಮ, ಕಪ್ಪೆ ಚಿಪ್ಪಿನಲ್ಲಿ ಆಗಿನ ಕಾಲದಲ್ಲಿ ತೋರುತ್ತಿರುವಂತಹ ಬೆಳ್ಳಿ ಅಷ್ಟು ಸತ್ಯವಲ್ಲ, ಅದಕ್ಕಿಂತ ವಿಲಕ್ಷಣವಾದದ್ದು. ಅಂಗಡಿಯಲ್ಲಿರುವಂತಹ ಬೆಳ್ಳಿಯಿಂದ ಕಲಶ ಮಾಡಿಸ್ಕೊಡ್ಬಹುದು, ತಟ್ಟೆ ಮಾಡಿಸ್ಕೊಡ್ಬಹುದು. ಆದರೆ ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿಯಿಂದ ಯಾವ ಆಭರಣವನ್ನು ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಲೋಕದಲ್ಲಿ ಕಾಣುತ್ತಿರುವ ಸತ್ಯವಾಗಿರುವ ಬೆಳ್ಳಿಗಿಂತ ಈ ಒಂದು ಶುಕ್ತಿಕ ರಜದಲ್ಲಿ ತೋರುತ್ತಿರುವಂತಹ ಬೆಳ್ಳಿ ವಿಲಕ್ಷಣವಾಗಿದೆ ಎಂದು ಅವರೂ ಕೂಡ ಅವಶ್ಯವಾಗಿ ಒಪ್ಪಿಕೊಳ್ಳಲೇಬೇಕು. ಸಾಕು. ತಾದೃಶ ಪ್ರತೀತಿ ಮಾತ್ರ ಸತ್ವಂ ಹಿ ಮಿಥ್ಯಾತ್ವಮುಚ್ಯತೆ ಅಸ್ಮಾಭಿಃ ಇತಿ ಸಂಜ್ಞಾ ಮಾತ್ರೇ ವಿವಾದ. ತಾದೃಶ ಅಂತ ಪ್ರತೀತಿ ಮಾತ್ರ ಸತ್ವಂ, ಪ್ರತೀತಿಯಿಂದ ಮಾತ್ರ ಸತ್ಯವಾಗಿ ತೋರ್ತಾ ಇದೆ ಶುಕ್ತಿಕ ರಜತ. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿ ಪ್ರತೀತಿ ಮಾತ್ರ ಸತ್ವ, ತೋರುತ್ತಿರುವ ಮಾತ್ರಕ್ಕೆ ಇರುವಂತೆ ತೋರ್ತಾ ಇದೆ. ಅದು ಮಿಥ್ಯಾತ್ವ ಮುಚ್ಯತೆ, ಅದನ್ನ ನಾವುಗಳು ಸುಳ್ಳು ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದ ಸಂಜ್ಞಾ ಮಾತ್ರ, ಬರೀ ಹೆಸರು. ನೀವ್ ಹೇಳ್ತಾ ಇದ್ದೀರಾ ಕಪ್ಪೆ ಚಿಪ್ಪಿನ ಬೆಳ್ಳಿ ತೋರ್ತಾ ಇದೆ ಅಂತ, ನಾವ್ ಹೇಳ್ತಾ ಇದ್ದೀವಿ ಬೆಳ್ಳಿ ಅಂತ ತೋರ್ತಾ ಇದೆಯೇ ಹೊರತು ಬೆಳ್ಳಿ ನಿಜವಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಇದು
ಸಂಜ್ಞಾ ಮಾತ್ರೆ, ಹೆಸರಿನ ಮಾತ್ರದಲ್ಲಿಯೇ ನಮಗೂ ಅವರಿಗೂ ವಿವಾದ. ನಿಜವಾಗಿ ನೋಡಿದರೆ ಅಧ್ಯಾಸ ಎನ್ನುವ ಮಾತಿಗೆ ನಮ್ಮ ಅವರ ಇಬ್ಬರ ಲಕ್ಷಣವೂ ಸಮಾನವಾಗಿದೆ. ತದೇವಂ ಸತ್ಯಮಿಥ್ಯಾ ಮಿಥುನೀಕರಣಮೇವ ಅಧ್ಯಾಸ ಇತಿ ಲಕ್ಷಣಂ ಸರ್ವತಂತ್ರ ಸಿದ್ಧಾಂತ ಇತಿ ಸಿದ್ಧಂ. ಅಬ್ಬಾ, ತದೇವಂ ಅಂತೂ ಇಂತೂ ಹೀಗೆ ವಿಚಾರ ಮಾಡಿದ್ದರಿಂದ ಸತ್ಯ ಮಿಥ್ಯಾ ಮಿಥುನೀಕರಣಮೇವ ಅಧ್ಯಾಸ, ಒಂದು ಸತ್ಯವನ್ನು ಒಂದು ಮಿಥ್ಯಾ ಪದಾರ್ಥವನ್ನು ಎರಡನ್ನೂ ಕೂಡ ಮಿಥುನೀಕರಣ ಕಲಬೆರಕೆ ಮಾಡಿಕೊಳ್ಳುವಿಕೆ. ಅಲ್ಲಿರುವಂತಹದ್ದು ಕಪ್ಪೆ ಚಿಪ್ಪು, ಇಲ್ಲದೆ ಇರುವಂತಹದ್ದು ಬೆಳ್ಳಿ. ಕಪ್ಪೆ ಚಿಪ್ಪು ಮತ್ತು ಬೆಳ್ಳಿ ಎರಡನ್ನು ಬೆರಕೆ ಮಾಡಿಕೊಂಡು ತೋರ್ತಾ ಇದೆಯಲ್ಲ, ಅದಕ್ಕೆ ಅಧ್ಯಾಸ ಅಂತಿತ್ತು. ಎಷ್ಟು ಚೆನ್ನಾಗಿದೆ. ಇದನ್ನು ದಾಷ್ಟಾಂತಿಕಕ್ಕೆ ತೆಗೆದುಕೊಂಡಾಗ ಆತ್ಮನು ಸತ್ಯ, ದೇಹಾದಿಗಳು ಮಿಥ್ಯ, ಎರಡನ್ನು ಬೆರಕೆ ಮಾಡಿಕೊಂಡು ನಾನು ಮನುಷ್ಯ ಅಂತ ಹೇಳ್ತಾ ಇದ್ದೇವಲ್ಲ, ಇದೇ ಅಧ್ಯಾಸ. ಅಭ್ಯಾಸವಲ್ಲ ಅಧ್ಯಾಸ. ಸತ್ಯ ಮಿಥ್ಯಾ ಮಿಥುನೀಕರಣಮೇವ, ಸತ್ಯ ಪದಾರ್ಥವನ್ನು ಕಪ್ಪೆ ಚಿಪ್ಪನ್ನು, ಮಿಥ್ಯಾ ಪದಾರ್ಥವನ್ನು ಬೆಳ್ಳಿಯನ್ನು ಮಿಥುನೀಕರಣ, ಒಂದರ ಮೇಲೆ ಮತ್ತೊಂದನ್ನ ಆರೋಪಣೆ ಮಾಡಿಕೊಂಡಿರುವುದೇ ಅಧ್ಯಾಸ. ಅಧ್ಯಾಸ ಅಧ್ಯಾಸ ಅಂದ್ರೇನು? ಸತ್ಯಾನೃತೆ ಮಿಥುನೀಕೃತ್ಯ ಎನ್ನುವ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಲಕ್ಷಣ ಸರಿಯಾಗಿದೆ. ಇತಿ ಸರ್ವತಂತ್ರ ಸಿದ್ಧಾಂತ. ಈ ವಿಷಯದಲ್ಲಿ ಎಲ್ಲಾ ತಂತ್ರದವರ ಸಿದ್ಧಾಂತವೂ ಸರಿಯಾಗಿದೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಜೈನ, ಬೌದ್ಧ, ಚಾರ್ವಾಕ ಎಲ್ಲರ ಸಿದ್ಧಾಂತದಲ್ಲಿಯೂ ಅಧ್ಯಾಸ ಎಂದರೇನು? ಒಂದು ಸತ್ಯವಾಗಿರುವ ಮತ್ತೊಂದು ಮಿಥ್ಯಾಗಿರುವ ಎರಡು ವಸ್ತುಗಳನ್ನ ಬೆರಕೆ ಮಾಡಿಕೊಂಡು ತಿಳಿಯುವುದು ಅಂತ ಅರ್ಥವಾಯಿತು. ತದೇವಂ ಸತ್ಯ ಮಿಥ್ಯಾ ಮಿಥುನೀಕರಣಮೇವ ಅಧ್ಯಾಸ ಇತಿ ಲಕ್ಷಣಂ ಸರ್ವತಂತ್ರ ಸಿದ್ಧಾಂತ. ಸರ್ವತಂತ್ರ, ಸರ್ವಶಾಸ್ತ್ರ, ಸರ್ವತಂತ್ರ, ಸರ್ವದರ್ಶನ ಸಿದ್ಧಾಂತವಾಯಿತು. ಮುಂದಕ್ಕೆ ಹೋಗೋಣ. ಮುಂದಿನ ಭಾಷ್ಯವಾಕ್ಯ ತಥಾ ಚಲೋಕೆ ಅನುಭವ ಶುದ್ಧಿಕಾಹಿ ರಜತವತ್ ಅವಭಾಸತೆ ಇತಿ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. 11ನೇ ಖಂಡ, ಏಕಾದಶ ಖಂಡ ಲೌಕಿಕಾನುಭವಾನುಸಾರಿ ಚ ಇದಂ ಲಕ್ಷಣಂ. ಪೂಜ್ಯ ಸದ್ಗುರುಗಳು ಎಷ್ಟು ಸುಂದರವಾಗಿ ಹೆಡ್ಡಿಂಗ್ ಅನ್ನು ಕೊಟ್ಟು ವಿವರಿಸ್ತಾ ಇದ್ದಾರೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಇದಂ ಲಕ್ಷಣಂ, ಈ ಲಕ್ಷಣವು ಯಾವುದು? ಸತ್ಯಾನೃತ ಮಿಥುನೀಕರಣಮೇವ ಅಧ್ಯಾಸ ಇತಿ ಏತಲ್ಲಕ್ಷಣಂ ಲೌಕಿಕಾನುಭವ ಅನುಸಾರಿ ಚ. ನಪುಂಸಕಲಿಂಗ ಲಕ್ಷಣಂ ಅನುಸಾರಿ, ಬೋಧ ಅನುಸಾರಿ. ಇನ್ನೊಂದು ಹೇಳ್ತೇನೆ, ಸ್ತ್ರೀಲಿಂಗ ಆಗ್ಬೇಕಾದ್ರೆ ಏವಂ ಅವಗತಿ ಅನುಸಾರಿಣಿ. ಅನುಸಾರಿ ಲಕ್ಷಣಂ, ಅನುಸಾರಿ ಅವಬೋಧ, ಅನುಸಾರಿಣಿ ಅವಗತಿ. ಬಾ ಲೌಕಿಕ ಅನುಭವ ಅನುಸಾರಿ ಚ. ಈ ಲಕ್ಷಣವು ಲೌಕಿಕ ಅನುಭವವನ್ನು ಅನುಸರಿಸುತ್ತಿದೆ ಎಲ್ಲರ ಅನುಭವದಲ್ಲಿ. ಈ ಅಧ್ಯಾಸದ ಅನುಭವ ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಅನುಭವದಲ್ಲಿದೆ. ಯಾವ ಅನುಭವ? ವೇದಾಂತ ಅನುಭವವಲ್ಲ, ಲೌಕಿಕ ಅನುಭವ. ಲೋಕದಲ್ಲಿರುವ ಎಲ್ಲ ಮಾನವರ ಅನುಭವವನ್ನ ಅನುಸರಿಸಿ ಇದೆ ಈ ಲಕ್ಷಣ. ನ ಕೇವಲಂ ಸರ್ವವಾದಿ ಸಮ್ಮತಂ ಇದಂ ಅಧ್ಯಾಸ ಲಕ್ಷಣಂ ಕಿಂತು ಪ್ರತಿಪತ್ತನುಭವಾನುಸಾರಿ ಚ ಇತ್ಯಾಹ ಭಗವಾನ್ ಭಾಷ್ಯಕಾರಃ
ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಹಳ ಗೌರವದಿಂದ ಕಾಡ್ತಾ ಇದ್ದಾರೆ. ಶಂಕರಾಚಾರ್ಯರೇ ನನಗೆ ಸರ್ವಸ್ವ, ಶಂಕರಾಚಾರ್ಯರೇ ನನ್ನ ಪಾಲಿಗೆ ದೇವರು ಅಂತ ಹೇಳ್ತಾ ಇದ್ದಾರೆ. ನ ಕೇವಲಂ ಸರ್ವವಾದಿ ಸಮ್ಮತಮಿದಂ ಅಧ್ಯಾಸ ಲಕ್ಷಣಂ. ಇದಂ ಅಧ್ಯಾಸ ಲಕ್ಷಣಂ. ಈ ಅಧ್ಯಾಸದ ಲಕ್ಷಣವು ಯಾವುದು? ಸತ್ಯಮಿಥ್ಯಾ ಮಿಥುನೀಕರಣ. ಒಂದು ಸತ್ಯವಾಗಿರುವ ಪದಾರ್ಥ, ಒಂದು ಮಿಥ್ಯಾ ಆಗಿರುವ ಪದಾರ್ಥ, ಎರಡನ್ನೂ ಕೂಡ ಮಿಥುನೀಕರಣ, ಕನ್ಫ್ಯೂಸಿಂಗ್, ಅದನ್ನಿದು ಇದನ್ನದು ಎಂದು ತಪ್ಪಾಗಿ ತಿಳಿದುಕೊಳ್ಳುವಂತಹ ಈ ಲಕ್ಷಣವು ನ ಕೇವಲಂ ಸರ್ವವಾದಿ ಸಮ್ಮತಂ, ಎಲ್ಲ ವಾದಿಗಳಿಗೂ, ಎಲ್ಲ ದಾರ್ಶನಿಕರಿಗೂ, ಎಲ್ಲ ಮತದವರಿಗೂ ಸಮ್ಮತವಾಗಿದೆ ಎನ್ನುವಂತಹದ್ದು. ಇಷ್ಟೇ ಅಲ್ಲ, ನ ಕೇವಲ ಕಿಂತು ಮತ್ತೇನೆಂದರೆ ಪ್ರತಿಪತ್ರ ಅನುಭವಾನುಸಾರಿತ. ಇದು ಪ್ರತಿಪತ್ರಾನುಭವ, ಪ್ರತಿಪತ್ತು ಅನುಭವ, ಪ್ರತಿಪತ್ರಾನುಭವ ಬಿಡಿಸ್ಕೊಳ್ಬೇಕಾದ್ರೆ ಒಂದು ಪ್ರತಿಪತ್ರ, ಪ್ರತಿಪದ್ಯತೆ ಇತಿ ಪ್ರತಿಪತ್ತ, ಋಕಾರಾಂತಃ ಪುಲ್ಲಿಂಗ ಪ್ರತಿಪತ್ರ ಶಬ್ದ, ತಸ್ಯ ಪ್ರತಿಪತ್ತು, ಪ್ರತಿಪತ್ತು ಅನುಭವ, ಪ್ರತಿಪತ್ರಾನುಭವ. ಆ ಕಾಲದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಪ್ರತಿಪತ್ತ ತಿಳಿತಾ ಇದ್ದಾನೆ. ಯಾವನು ಆ ಕಾಲದಲ್ಲಿ ಆ ವಸ್ತುವನ್ನ ತಿಳಿಯುತ್ತಿದ್ದಾನೋ ಅವನ ಅನುಭವದಲ್ಲಿಯೂ ಇದೆ. ನೋಡಿ, ಮೊದಲು ಹೇಳಿದ್ರು ಎಲ್ಲಾ ವಾದಿಗಳಿಗೂ ಸಮ್ಮತವಾಗಿದೆ. ಶಂಕರರು ಹೇಳುತ್ತಿರುವಂತ ಅಧ್ಯಾಸದ ಲಕ್ಷಣ ಎಲ್ಲ ವಾದಿಗಳಿಗೂ ಸಮ್ಮತವಾಗಿದೆ. ಅಷ್ಟೇ ಅಲ್ಲ, ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಣ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯ ಅಂತ ಯಾರು? ಪ್ರತಿಪತ್ತು. ಆ ಕಪ್ಪೆ ಚಿಪ್ ನೋಡ್ತಾ ಇದ್ದಾನಲ್ಲ ಮಧ್ಯಾಹ್ನದಲ್ಲಿ, ಅವನ ಅನುಭವದಲ್ಲಿಯೂ ಇದೆ. ವಾಕ್ಯ ಹಾಗಿದೆ ನೋಡಿ, ನ ಕೇವಲಂ ಸರ್ವವಾದಿ ಸಮ್ಮತಂ ಇದಂ ಅಧ್ಯಾಸ ಲಕ್ಷಣ. ಈ ಅಧ್ಯಾಸದ ಲಕ್ಷಣವು ಎಲ್ಲಾ ವಾದಿಗಳಿಗೂ ಸಮ್ಮತವಾಗಿದೆ ಇಂತಿಷ್ಟೇ ಅಲ್ಲ, ಕಿಂತು ಮತ್ತೇನೆಂದರೆ ಪ್ರತಿಪತ್ರ ದ್ರಷ್ಟೃ, ಆ ಕಪ್ಪೆ ಚಿಪ್ಪನ್ನ ನೋಡುತ್ತಿರುವಂತ ಮನುಷ್ಯನ ಅನುಭವದಲ್ಲಿಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ತಥಾ ಚಲೋಕೆ ಅನುಭವ ಶುಕ್ತಿಗಾಹಿ ರಜತವತಿ ಅವಭಾಸತೆ ಇತಿ ಶಾಂಕರ ಭಾಷ್ಯ ಅಂಟಿಕ್ ಹಾಕಿದ್ದಾರೆ. ತಥಾಚ ಅದೇ ರೀತಿಯಲ್ಲಿ ಲೋಕೆ ಅನುಭವ, ಲೋಕದಲ್ಲಿ ಅನುಭವವೂ ಇದೆ. ಏನು? ಶುಕ್ತಿಕಾಹಿ, ಕಪ್ಪೆ ಚಿಪ್ಪೆ ಅಲ್ಲವೇ, ರಜತವತಿ ಬೆಳ್ಳಿಯಂತೆ, ಅವಭಾಸತೆ ತೋರ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲಿ ದೊಡ್ಡ ಪ್ರಶ್ನೆ, ಕಪ್ಪೆ ಚಿಪ್ಪನ್ನ ನೋಡುತ್ತಾ, ಕಪ್ಪೆ ಚಿಪ್ಪನ್ನ ನೋಡುವಾಗ ಇದು ಬೆಳ್ಳಿಯಂತೆ ತೋರ್ತಾ ಇದೆ ಅಂತ ಹೇಳ್ತಾನ? ಇಲ್ಲ. ಆ ಕಾಲದಲ್ಲಿ ಬೆಳ್ಳಿಗೆ ಕಪ್ಪೆ ಚಿಪ್ಪಿಲ್ಲ, ವಿಚಾರ ಮಾಡಿದ ಮೇಲೆ ಹೇಳ್ತಾನ. ನೋಡಿ, ಸ್ವಾರಸ್ಯ ಬರೀತಾರೆ ಗುರುವಿಗೆ. ಅತ್ರ ಇಲ್ಲಿ ಶುಕ್ತಿಕಾ ತಾವತೆ ಪರಮಾರ್ಥ ವಸ್ತು ನಪುಂಸಕಲಿಂಗ. ಶುಕ್ತಿಕಾ ಶಬ್ದ ಸ್ತ್ರೀಲಿಂಗ, ವಸ್ತು ಶಬ್ದ ನಪುಂಸಕಲಿಂಗ. ಆದ್ರಿಂದ ಹಾಗೆ ಹೇಳಬೇಕಂತ ನೀವು ಪಾಠ ಮಾಡುವಾಗ ಒಳ್ಳೆ ಉದಾಹರಣೆ ಕೊಟ್ಟಿದ್ದು. ಅಸ್ಮಾಕಂ ವೇದಾ ಪ್ರಮಾಣಂ, ವೇದಾಹ ಅಕಾರಾಂತಹ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ರೂಪ. ವೇದಾಹ ಪ್ರಮಾಣಂ ಏನ್ ಹೇಳ್ಬಾರ್ದು? ವೇದಾಹ ಪ್ರಮಾಣ 0 ನಂಬರ್ ತಪ್ಪು. ವೇದ ಪ್ರಮಾಣಂ, ವೇದ ಪ್ರಮಾಣಂ, ಉಪನಿಷದ ಪ್ರಮಾಣಂ, ಮಾತಾ ಪಿತರೋ ಪ್ರಮಾಣಂ, ಸದ್ಗುರು ಪ್ರಮಾಣ. ಪ್ರಮಾಣ ಶಬ್ದ ನಪುಂಸಕಲಿಂಗವಾದ್ದರಿಂದ ಅಲ್ಲಿ ನಾವು
ಏಕವಚನದಲ್ಲೇ ವೇದಗಳು ಪ್ರಮಾಣ. ವೇದ ಬಹುವಚನವಾದ್ದರಿಂದ ಪ್ರಮಾಣ ಶಬ್ದವನ್ನು ಬಹುವಚನ ಮಾಡಬೇಕು ಅನ್ನುವುದು ತಪ್ಪು. ವೇದ ಶಬ್ದ ಪುಲ್ಲಿಂಗವಾದ್ದರಿಂದ ಪ್ರಮಾಣ ಶಬ್ದವನ್ನು ಪುಲ್ಲಿಂಗದಲ್ಲಿ ಹೇಳಬೇಕು ಎನ್ನುವುದು ತಪ್ಪು ಅಂತ ಹೇಳಿದ್ರು. ಒಳ್ಳೆ ದೃಷ್ಟಾಂತ ಜ್ಞಾಪಕ ಬರ್ಬಿಡ್ತೀಯ. ಶುಕ್ತಿಕಾ ರಜತ ಅಂತ ಹೇಳ್ತಾ ಇದ್ದೇವೆ. ತುಂಬಾ ಚೆನ್ನ ವಿಮರ್ಶೆ ಮಾಡ. ಶುಕ್ತಿಕಾ ತಾವತೆ ಕಪ್ಪೆ ಚಿಪ್ಪು ಎನ್ನುವಂತಹ ವಸ್ತುವಾದರೂ ಪರಮಾರ್ಥ ನಿಜವಾಗಿದೆ. ಕಪ್ಪೆ ಚಿಪ್ಪಿದೆ ಅಲ್ಲಿ ನಿಜವಾಗಿರುವ ಪದಾರ್ಥ. ತಸ್ಯಾಶ್ಚ ನ ರಜತತ್ವಮಸ್ತಿ. ಆ ಕಪ್ಪೆ ಚಿಪ್ಪಿನಲ್ಲಿ ಅಥವಾ ಕಪ್ಪೆ ಚಿಪ್ಪಿಗೆ ರಜತತ್ವಂ ಬೆಳ್ಳಿಯಾಗಿರುವಿಕೆ ಎನ್ನುವಂತಹದ್ದು ಇಲ್ಲ. ಕಪ್ಪೆ ಚಿಪ್ಪು ಯಾವಾಗಲೂ ಕಪ್ಪೆ ಚಿಪ್ಪೆ, ಬೆಳ್ಳಿ ಹಾಕಿ ತೋರುವಾಗಲೂ ಕಪ್ಪೆ ಚಿಪ್ಪೆ. ತಸ್ಯಾಹ ಅದಕ್ಕೆ ಅಥವಾ ಅದರಲ್ಲಿ ರಜತತ್ವಂ ರಜತಸ್ಯ ಭಾವ ರಜತತ್ವಂ ಬೆಳ್ಳಿಯಾಗಿರುವಿಕೆ ಎನ್ನುವಂತಹದ್ದಿಲ್ಲ. ಹೌದಾ? ಕಪ್ಪೆ ಚಿಪ್ಪು ಯಾವಾಗಲೂ ಕಪ್ಪೆ ಚಿಪ್ಪೆ, ಅದರಲ್ಲಿ ಬೆಳ್ಳಿಯಾಗಿರುವಿಕೆ ಎನ್ನುವಂತಹ ಧರ್ಮ ಉಂಟಾ? ಇಲ್ಲ. ಅಥಚ ಆದರೆ ಸಾ ರಜತವತ್ ಅವಭಾಸತೆ. ರಜತವತ್ ಬೆಳ್ಳಿಯಂತೆ ಅವಭಾಸತೆ ತೋರ್ತಾ ಇದೆ. ಪೂರ್ವದೃಷ್ಟ ರಜತ ಬುದ್ಧಿ ಸಂಸ್ಕಾರ. ಯಾಕೆ? ಅವನೊಬ್ಬ ಅಕ್ಕಸಾಲಿಗ, ಯಾವಾಗಲೂ ಮನಸ್ಸು ಬೆಳ್ಳಿ 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 ಯೋಚನೆ ಮಾಡ್ತಾನೆ. ಆ ಬೆಳ್ಳಿಯನ್ನ ಹಿಂದೆ ನೋಡಿದ್ದಾನೆ. ಪೂರ್ವದೃಷ್ಟ ಹಿಂದೆ ಕಾಣಲ್ಪಟ್ಟ ರಜತ ಬುದ್ಧಿ ಸಂಸ್ಕಾರ. ರಜತ ಬೆಳ್ಳಿ ಎನ್ನುವಂತಹ ಬುದ್ಧಿಯ ಸಂಸ್ಕಾರವಾಗಿದೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬೆಳ್ಳಿ ಕೆಲಸ ಮಾಡ್ತಾನೆ. ಬೆಳ್ಳಿಯಿಂದ ಕಲಶವನ್ನ ಮಾಡಿದ, ಬೆಳ್ಳಿಯಿಂದ ಪಂಚಪಾತ್ರೆ ಮಾಡಿದ, ಬೆಳ್ಳಿಯಿಂದ ತಟ್ಟೆ ಮಾಡಿದ. ಆ ಬುದ್ಧಿ ಸಂಸ್ಕಾರದಿಂದ ಕಪ್ಪೆ ಚಿಪ್ಪ ನೋಡ್ಬಿಟ್ಟು ಹೇಳ್ತಾನೆ ಇದು ಬೆಳ್ಳಿ ಅಂತ ಹೇಳ್ತಾ ಇದ್ದಾನೆ. ತಸ್ಮಾತ್ ಅಸತಿ ರಜತೆ ಯತ್ ರಜತವತ್ ಅವಭಾಸನಂ ಶುಕ್ತೆ ಸಹ ಅಧ್ಯಾಸ ಭ್ರಾಂತಿ. ಒಳ್ಳೆ ಚಿಕ್ಕ ಮಕ್ಕಳಿಗೆ ಪಾಠ ಮಾಡುವಂತೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಈ ಸ್ವಾಮಿಗಳವರು ಅಧ್ಯಾಸ ಭಾಷ್ಯವನ್ನು ಪಾಠ ಮಾಡ್ತಾ ಇದ್ದಾರೆ. ನನಗೆ ಸಂತೋಷವಾಗುತ್ತೆ. ಈ ಅಚೇತನವಾಗಿರುವ ಜಡವಾಗಿರುವ ವಾಕ್ಯಗಳಲ್ಲಿ ಇಷ್ಟು ಶಕ್ತಿ ತುಂಬಿರ್ಬೇಕಾದ್ರೆ ನೀ ಜೀವಂತರಾಗಿರುವ ಆ ಪರಮ ಪೂಜ್ಯ ಜ್ಞಾನಿ ವರೇಣ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಾಕ್ಯ ಹೇಗಿತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಸತಿ ರಜತೆ ಇಲ್ಲದೆ ಇರುವಂತಹ ಬೆಳ್ಳಿ ಇಲ್ಲ. ಅದರ ಯತ್ ರಜತವದ ಅವಭಾಸನ ಮುಂದಕ್ಕೆ ಹೋಗ್ಬಿಟ್ಟೆ ಅಲ್ವಾ? ತಸ್ಮಾತ್ ಅಸತಿ ರಜತೆ ಯತ್ ರಜತವತ್ತು ಅವಭಾಸನಂ ಶುಕ್ತಿ ಸಹ ಅಧ್ಯಾಸ. ಆದ್ದರಿಂದ ಬೆಳ್ಳಿ ಇಲ್ಲದೆ ಇರುವಾಗ ಬೆಳ್ಳಿಯಂತೆ ಈ ಕಪ್ಪೆ ಚಿಪ್ಪು ತೋರ್ತಾ ಇದೆಯಲ್ಲ, ಅದಕ್ಕೆ ಅಧ್ಯಾಸ ಎಂದು ಹೆಸರು. ಸಹ ಅಧ್ಯಾಸ ಪುಲ್ಲಿಂಗ. ಅಧ್ಯಾಸೋ ನಾಮ ಕಿಂ? ಭ್ರಾಂತಿ ಸ್ತ್ರೀಲಿಂಗ. ವಿದಿತ ಶುಕ್ತಿಕಾ ತತ್ವಸ್ಯ ವಿಗಲಿತ ರಜತ ಭ್ರಾಂತೆ ಅನುಭವೋಯಂ ಶುಕ್ತಿಕಾ ಹಿ ರಜತವತ್ ಅವಭಾಸತೆ ಇತಿ. ಬಹಳ ಚೆನ್ನಾಗಿದೆ. ಈಗ ನೋಡಿ, ಅವನು ನೋಡ್ತಾ ಇದ್ದಾನೆ. ಹೇಳ್ತಾನವನು ಶುಕ್ತಿಕಾಹಿ ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರ್ತಾ ಇದೆ ಅಂತಾನೆ. ಇದನ್ನು ಯಾವಾಗ ಹೇಳ್ತಾನವನು? ಈ ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ತೋರುತ್ತಿದೆ ಎನ್ನುವ ಮಾತನ್ನ ಯಾವಾಗ ಹೇಳ್ತಾನಪ್ಪ ಅಂತಂದ್ರೆ, ವಿದಿತ ಶುಕ್ತಿಕಾ ತತ್ವಸ್ಯ. ಶುಕ್ತಿಕಾಯಾ ತತ್ವಂ ಶುಕ್ತಿಕಾ ತತ್ವಂ ವಿದಿತಂ ಶುಕ್ತಿಕಾ ತತ್ವಂ ಯೇನ ಸಹ ವಿದಿತ ಶುಕ್ತಿಕಾ ತತ್ವ ತಸ್ಯ
ಇದು ನಿಜವಾಗಿ ಕಪ್ಪೆ ಚಿಪ್ಪು ಎನ್ನುವ ಕಪ್ಪೆ ಚಿಪ್ಪಿನ ತತ್ವವನ್ನ, ನಿಜ ಸ್ವರೂಪವನ್ನ ಬಲ್ಲಂತ ಅವನಿಗೆ ಗೊತ್ತು. ಈ ಕಪ್ಪೆ ಚಿಪ್ಪು ಚೆನ್ನಾಗ ಅವನಿಗೆ ವಿಗಲಿತ ರಜತ ಭ್ರಾಂತಿ, ಅವನಿಗೆ ಇದು ಬೆಳ್ಳಿ ಎನ್ನುವಂತಹ ಭ್ರಾಂತಿ ಕಳೆದ ವಿಗಲಿತ ಕರಗಿ ಹೋಗಿದೆ. ಇಲ್ಲಿ ಕಪ್ಪೆ ಚಿಪ್ಪು ಅಂತ ಗೊತ್ತು, ಬೆಳ್ಳಿ ಇಲ್ಲ ಅಂತಲೂ ಗೊತ್ತು. ಬೆಳ್ಳಿ ಎನ್ನುವಂತ ಭ್ರಾಂತಿ ಜ್ಞಾನ ಅದು ಸತ್ಯವಲ್ಲ ಅಂತ ಗೊತ್ತು. ಅಂಥವನ ಅನುಭವ ಇದು ಶುಕ್ತಿಗೆಯಂತೆ ತೋರುತ್ತಿದೆ ಎನ್ನುವಂತಹದ್ದು. ವಿಚಾರ ಮಾಡೋಣ. ಕಪ್ಪೆ ಚಿಪ್ಪು ಕಲ್ಪನೆ ಇಲ್ಲ, ಬೆಳ್ಳಿಯಂತೆ ತೋರ್ತಾ ಇದೆ ಅಂತ ಯಾವಾಗ ಹೇಳ್ತಾನವನು? ಈ ಕಪ್ಪೆ ಚಿಪ್ಪು ನೋಡಿ, ಕಪ್ಪೆ ಚಿಪ್ಪು ಅಂತ ಹೇಳ್ದ, ಬೆಳ್ಳಿಯಂತೆ ಅಂತೆಯಿಂದ, ಅಂತೆಂದೇನು ಬೆಳ್ಳಿ ಎಲ್ಲ ತೋರ್ತಾ ಇದೆ. ಈ ಹೇಳಬೇಕಾದ್ರೆ ಅವನಿಗೆ ಗೊತ್ತು ಏನಂತ, ಇಲ್ಲಿ ಬೆಳ್ಳಿ ಇಲ್ಲ, ಇರುವುದು ಕಪ್ಪೆ ಚಿಪ್ಪು ಮಾತ್ರ ಗೊತ್ತು. ನಿಜವಾಗಿರುವುದು ಕಪ್ಪೆ ಚಿಪ್ಪು ಮಾತ್ರ ಎನ್ನುವಂತ ವಿವೇಕವುಳ್ಳ ಮನುಷ್ಯನ ಮಾತು ಈ ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ತೋರುತ್ತಿದೆ ಎನ್ನುವಂತ. ನಾವು ಬೇರೆ ಬಂದು ಉದಾಹರಣೆ, ಈ ಹಗ್ಗ ಹಾವಿನಂತೆ ತೋರುತ್ತಿದೆ. ಯಾರು ಹೇಳ್ತಾರೆ? ಇಲ್ಲಿ ಹಾವಿಲ್ಲ, ನಿಜವಾಗಿರುವಂತಹ ಹಗ್ಗ ಎನ್ನುವುದನ್ನ ತಿಳಿದಿರುವ ಮನುಷ್ಯ ಹೇಳ್ತಾನೆ. ಆದರೆ ಭ್ರಾಂತಿ ಕಾಲದಲ್ಲಿ ಯಾವಾತನಿಗೆ ಹಗ್ಗ ಹಾವು ಎನ್ನುವ ಭೇದ ಗೊತ್ತಿಲ್ವೋ ಅವನು ಹೇಳ್ತಾನೆ ಸರ್ಪ ಸರ್ಪ ಸರ್ಪ. ವ್ಯತ್ಯಾಸ ನೋಡಿ. ರಜ್ಜು ಸರ್ಪವದ ಅವಭಾಸತೆ ಹೇಳುವಂತವನಿಗೆ ಗೊತ್ತು. ಏನ್ ಗೊತ್ತು? ಇಲ್ಲಿ ಹಾವಿಲ್ಲ, ಇರುವಂತಹದ್ದು ಹಗ್ಗ. ಸರ್ಪ ವರ್ತತೆ ಅಂತ ಹೇಳ್ತಾನಲ್ಲ, ಅವನಿಗೆ ಗೊತ್ತಿಲ್ಲ ಏನಂತ, ಇಲ್ಲಿರುವುದು ಕೇವಲ ಹಗ್ಗ, ಹಾವಿಲ್ಲ ಅಂತ ಗೊತ್ತಿಲ್ಲ. ಬಾ, ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ ಆತ್ಮ ಏವ ದೇಹಾದಿ ರೂಪೇಣ ಅವಭಾಸತೆ ಅಂತ ಗೊತ್ತು. ಆತ್ಮನೇ ದೇಹಾದಿ ಸಂಘಾತ ರೂಪದಿಂದ ಇರುವಂತೆ ತೋರ್ತಾ ಇದ್ದಾನೆ. ಅಜ್ಞಾನಿಗಳು ಅಹಂ ಶರೀರಿ, ಅವರಿಗೆ ಶರೀರವತೆ ಅಧ್ಯಾಸ ಏನು ಇಲ್ಲ, ನಾನೇ ಶರೀರ ಸಹಜ. ಬ್ರಹ್ಮಜ್ಞಾನಿ ಹೇಳ್ತಾನೆ ಅಜ್ಞಾನಿಗಳಿಗೆ ಆತ್ಮನೇ ಶರೀರದಂತೆ ತೋರುತ್ತಿದ್ದಾರೆ. ಅಜ್ಞಾನಿಗಳು ಹೇಳ್ತಾರೆ ನಾನು ಹುಟ್ಟಿದ್ದೇನೆ, ನನ್ನ ವಯಸ್ಸಾಯ್ತು, ನಾನು ಮುದುಕ. ಇಷ್ಟೇ ವ್ಯತ್ಯಾಸ. ಭ್ರಾಂತಿ ಕಾಲೇತು ಶುಕ್ತಿಕಾಹಿ ರಜತವತ್ ಅವಭಾಸತೆ. ಕಪ್ಪೆ ಚಿಪ್ಪೆ ಅಲ್ಲವೇ ಬೆಳ್ಳಿಯಂತೆ ತೋರ್ತಾ ಇದೆ ಅಂತ ಹೇಳ್ದವಪ್ಪ. ಅವನ್ ಯಾರಪ್ಪ ಅಂದ್ರೆ ವಿದಿತ ಶುಕ್ತಿಕಾ ತತ್ವ ವಿಗಲಿತ ರಜತ ಭ್ರಾಂತಿ. ಇದು ಕೇವಲ ಕಪ್ಪೆ ಚಿಪ್ಪು ಎನ್ನುವುದನ್ನು ಬಲ್ಲಂಥವನು, ಇಲ್ಲಿ ಹಾವಿಲ್ಲ ಎಂದು ತಿಳಿದಂಥವನು. ಅಂಥವನು ಹೇಳ್ತಾನೆ ಶುಕ್ತಿಕಾಹಿ ಕಪ್ಪೆ ಚಿಪ್ಪೆ ಅಲ್ಲವೇ ರಜತವತ್ ಸ್ವರಸ ವತು ಎನ್ನುವ ಮಾತಿನಲ್ಲಿ ಅವನಿಗೆ ಸತ್ಯಾಂಶ ಅರ್ಥವಾಗಿದೆ ಅಂತ ಅರ್ಥ. ಭ್ರಾಂತಿ ಕಾಲೇತು ಮತ್ತೊಬ್ಬ ಮನುಷ್ಯ ಭ್ರಾಂತಿ ನೋಡ್ತಾನೆ. ಭ್ರಾಂತಿ ಕಾಲ ತಪ್ಪಾಗಿ ತಿಳಿದುಕೊಂಡಿರುವಂತಹ ಸಮಯ. ಆಗ ಅವನು ರಜತಮಿದಂ, ಅಬ್ಬ ಇದು ಬೆಳ್ಳಿ ಅಂತ ನೋಡ್ತಾನೆ. ಕಪ್ಪೆ ಚಿಪ್ಪಿನ ಕಲ್ಪನೆ ಇಲ್ಲ, ಬೆಳ್ಳಿಯಂತೆ ಅಂತಿಲ್ಲ, ಇದು ಬೆಳ್ಳಿ. ಹೌದಾ? ರಜತಮಿದಂ ಇತ್ಯೇವ ಪ್ರತ್ಯಯ ಇತಿ ಇದಂ ಅನುಭವ ಸಿದ್ಧಂ. ಪೂಜ್ಯ ಸದ್ಗುರುಗಳು ಇಬ್ಬರನ್ನು ಹೇಳ್ತಾ ಇದ್ದಾರೆ. ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರುತ್ತದೆ ಅಂತ ಹೇಳೋದ ಬುದ್ಧಿವಂತ, ಅವನು ಪ್ರಾಜ್ಞಾ ವಿವೇಕಿ. ಇದು ಬೆಳ್ಳಿ ಅಂತ ತಿಳ್ಕೊಂಡಿದ್ದಾನಲ್ಲ ಅವನು ದಡ್ಡ. ಭ್ರಾಂತಿ ಕಾಲದಲ್ಲಿ ಭ್ರಾಂತಿ ತೋರುವಾಗ ಇದು ಬೆಳ್ಳಿ ಅಂತಲೇ ಪ್ರತ್ಯೇಕ ತೋರುತ್ತದೆಯೇ ಹೊರತು ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ತೋರ್ತಾ ಇದೆ, ಈ ಹಗ್ಗ ಹಾವಿನಂತೆ ತೋರ್ತಾ ಇದೆ
ಆತ್ಮನೇ ದೇಹಾದಿಗಳಂತೆ ತೋರ್ತಾ ಇದ್ದಾನೆ, ಖಂಡಿತ ತಿಳಿಯುವುದು. ಆತ್ಮನೇ ದೇಹಾದಿಗಳಂತೆ ಅಜ್ಞಾನಿಗಳು ಕಾಣ್ತಾ ಇದ್ದಾನೆ ಅಂತ ಹೇಳುವಂತವನು ಬ್ರಹ್ಮಜ್ಞಾನಿ. ಎಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ವಿವರಿಸ್ತಾ ಇದ್ದಾನೆ. ಅತ್ರ ಉದಾಹರಣೆ ಶುಕ್ತಿಕಾಹಿ ರಜತವತ್ ಅವಭಾಸತೆ ಎನ್ನುವಂತ ಈ ಉದಾಹರಣೆಯಲ್ಲಿ ಯದ್ಯಪಿ ಶುಕ್ತಿಕಾಯಾಂ ರಜತಂ ನಾಸ್ತಿ ತಥಾಪಿ ಸ್ಥಳಾಂತರೆ ತತ್ ವರ್ತತೆ ಏವ. ಈಗ ವಿಮರ್ಶೆ ಮಾಡ್ತಾ ಇದ್ದಾರೆ ಗುರು. ಭ್ರಾಂತ್ಯ ಕಾಲದಲ್ಲಿ ಅವನಿಗೆ ಇದು ಬೆಳ್ಳಿ ಅಂತ ಗೊತ್ತು, ಬೆಳ್ಳಿ ಇಲ್ಲ ಅಲ್ಲಿ. ಆದರೆ ಶುಕ್ತಿಕೆಯಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಆಗಿನ ಕಾಲದಲ್ಲಿ ಬೆಳ್ಳಿ ಇಲ್ಲವಾದರೂ ಬೆಳ್ಳಿ ಎನ್ನುವಂತಹ ಪದಾರ್ಥ ಎಲ್ಲೂ ಇಲ್ವಾ? ಇದೆ. ಬೆಳ್ಳಿ ಎನ್ನುವಂತಹ ವಸ್ತು ಇದೆ. ಎಲ್ಲಿದೆ? ಸ್ಥಳಾಂತರೇ ಅನ್ಯತ್ ಸ್ಥಳಂ ಸ್ಥಳಾಂತರಂ ಅನ್ಯತ್ರ. ನಮ್ಮ ಮನೆಯಲ್ಲಿ ಬೆಳ್ಳಿ ಇದೆ, ಅಂಗಡಿಗಳಲ್ಲಿ ಬೆಳ್ಳಿ ಇದೆ, ಮದುವೆ ಛತ್ರದಲ್ಲೂ ಬೆಳ್ಳಿ ಇದೆ, ಆದರೆ ಇಲ್ಲಿ ಮಾತ್ರ ಇಲ್ಲ. ನೋಡಿ, ಯದ್ಯಪಿ ಶುಕ್ತಿಕಾಯಾಂ ರಜತಂ ನಾಸ್ತಿ, ಶುಕ್ತಿಕೆಯಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎನ್ನುವಂತಹದ್ದಿಲ್ಲ, ಸತ್ಯ. ಆದರೆ ತಥಾಪಿ ತತ್ ರಜತಂ ಸ್ಥಳಾಂತರೇ ವರ್ತತೆ ಏವ. ಪ್ರಪಂಚದಲ್ಲಿ ಎಲ್ಲಿಯೂ ಬೆಳ್ಳಿ ಅಂತ ಇಲ್ವೇ ಇಲ್ವಾ? ಎಲ್ಲಾ ಕಡೆಗಳಲ್ಲೂ ಇದೆ. ಮತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಇಲ್ಲ. ಭ್ರಾಂತ್ಯ ಕಾಲದಲ್ಲಿ ಭ್ರಮೆಯಿಂದ ಕಪ್ಪೆ ಚಿಪ್ಪಿನಲ್ಲಿ ಯಾವ ಬೆಳ್ಳಿ ಕಾಣ್ತಾ ಇದ್ದಾನೋ ಆ ಬೆಳ್ಳಿ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ತದ್ದರ್ಶನ ಕೃತ ಸಂಸ್ಕಾರ ವಶಾಧಿ ಶುಕ್ತೌ ಅರಜತ ರೂಪಾಯಾಂ ಅಪಿ ರಜತ ಬುದ್ಧಿರುದೇತಿ. ಅಬ್ಬ, ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕ. ಎಷ್ಟು ಚೆನ್ನಾಗಿದೆ. ಶಂಕರರು ಶುಕ್ತಿಕಾಹಿ ರಜತವತಿ ಅವಭಾಸತೆ ಬರೆದು ಬಿಟ್ರು. ಆದರೆ ಆ ಬರೆದಿರುವಂತಹ ಶಂಕರಾಚಾರ್ಯರಿಗೂ ಕೂಡ ಆ ವಾಕ್ಯದ ಅರ್ಥವಾಗಿಲ್ವೇನೋ ಅನ್ನುವಷ್ಟು ಸುಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ ಗುರು. ಆ ಕಪ್ಪೆ ಚಿಪ್ಪಿನಲ್ಲಿ ಭ್ರಾಂತಿ ಕಾಲದ ಬೆಳ್ಳಿ ಇಲ್ಲ. ಸರಿ, ಬೆಳ್ಳಿ ಎಲ್ಲೂ ಇಲ್ವೇ ಇಲ್ವಾ? ಇದೆ. ತದ್ದರ್ಶನ ಕೃತ, ಆ ಬೆಳ್ಳಿಯನ್ನ ನೋಡಿದ್ದ. ಪ್ರತಿ ದಿವಸ ಸಂಧ್ಯಾ ವಂದನೆ ಮಾಡುವಾಗ ಬೆಳ್ಳಿ ಪಂಚಪಾತ್ರೆ, ಪೂಜೆ ಮಾಡುವಾಗ ಬೆಳ್ಳಿ ಕಲಶ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ. ಬೆಳ್ಳಿ ನೋಡಿದಾಗ ಆ ದರ್ಶನದ ನೋಡುವಿಕೆಯಿಂದ ಉಂಟಾದಂತ ಸಂಸ್ಕಾರ ವಶಾತಿ. ಚಂದ ಬೆಳ್ಳಿ ಪಾತ್ರೆ ತೊಳೆದು ಬಿಟ್ರೆ ಫಳಫಳ ಅಂತ ಹೊಳಿತಾ ಇರುತ್ತೆ. ದಿನ ನೋಡ್ತಾ ಇದ್ದ, ಸಂಸ್ಕಾರ ಬಿಡ್ಕೊಂಡಿತ್ತು. ಆ ಸಂಸ್ಕಾರ ನಿಮಿತ್ತವಾಗಿ ಶುಕ್ತವು, ಶುಕ್ತಿಕಾ ಶಬ್ದವೂ ಸ್ತ್ರೀಲಿಂಗ, ಶುಕ್ತಿ ಶಬ್ದವೂ ಸ್ತ್ರೀಲಿಂಗ. ಶುಕ್ತಿಕಾ, ಶುಕ್ತಿಕೆ, ಶುಕ್ತಿಕಾ ಆಕಾರ ಅಂತ ಸ್ತ್ರೀಲಿಂಗ. ಶುಕ್ತಿ, ಶುಕ್ತಿ, ಶುಕ್ತಯ ಮತಿ ಶಬ್ದವತು ಇಕಾರ ಅಂತ ಸ್ತ್ರೀಲಿಂಗ. ಹಿಂದೆ ಅನೇಕ ಸಲ ಬೆಳ್ಳಿಯನ್ನ ನೋಡಿದ್ದ. ಆ ಸಂಸ್ಕಾರವಿತ್ತು. ಆ ಸಂಸ್ಕಾರ ವಶದಿಂದ, ಸಂಸ್ಕಾರ ನಿಮಿತ್ತವಾಗಿ ಅರಜತ ರೂಪಾಯಾಮಪಿ ಶುಕ್ತ. ರಜತ ರೂಪವಲ್ಲದೆ ಹೋದರು, ಬೆಳ್ಳಿ ಇಲ್ಲದೆ ಇದ್ದರೂ ಕೂಡ, ಬೆಳ್ಳಿ ಇಲ್ಲದೆ ಇರುವಂತ ಶುದ್ಧಿಯಲ್ಲಿ, ಕಪ್ಪೆ ಚಿಪ್ಪಿನಲ್ಲಿ ರಜತ ಬುದ್ಧಿ, ರಜತ ಬೆಳ್ಳಿ ಇದೆ ಅನ್ನುವಂತ ಬುದ್ಧಿ ಉಂಟಾಗಿದೆ. ಬೆಳ್ಳಿ ಇಲ್ಲ, ಇಲ್ಲಿ ಬೆಳ್ಳಿ ಇಲ್ಲ, ಮನಸ್ಸಿನಲ್ಲಿ. ರಜ್ಜು ಸರ್ಪ ದೃಷ್ಟಾಂತದಲ್ಲೂ ಹಾಗೆ. ನಾ ಸರ್ಪವನ್ನ ನೋಡಿದ್ದೇನೆ, ಝೂನ ನೋಡಿದ್ದೇನೆ, ಟಿವಿನ ನೋಡಿದ್ದೇನೆ. ಸರ್ಪದ ಬುದ್ಧಿ ಇದೆ. ಆ ಸರ್ಪದ ಬುದ್ಧಿಯಿಂದ, ಸಂಸ್ಕಾರದಿಂದ ಹಗ್ಗವನ್ನು ಹಾವೊಲ್ಕೊಳ್ತೇನೆ. ಅರ್ಥವಾಯ್ತು? ಅರಜತ ರೂಪಾಯ, ಬೆಳ್ಳಿ ಎಲ್ಲದೆ ಇರುವಂತ ಶುಕ್ತೌ ಕಪ್ಪೆ ಚಿಪ್ಪಿನಲ್ಲಿ ರಜತ ಬುದ್ಧಿ, ಬೆಳ್ಳಿ ಎನ್ನುವಂತ ಬುದ್ಧಿಯು ಮುದೇತಿ ಹೇಳುತ್ತದೆ.
ತೇನ ಅದರಿಂದ ಏನ್ ಸಿದ್ಧವಾಯ್ತಪ್ಪ ಅಂದ್ರೆ ಯತ್ರ ಯತ್ರ ಭ್ರಾಂತಿ ತತ್ರ ತತ್ರ ಸಮಾರೋಪಿತೇನ ಅನ್ಯತ್ರ ಕುತ್ರಚಿತ್ ವಸ್ತುತಃ ಸ್ಥಿತೇನ ಭಾವ್ಯಮಿತಿ ಸ್ಯಾತ್ ಕಸ್ಯಚಿನ್ ಮತಿಃ. ಬಾ, ಅದ್ಭುತವಾದ ಸಂಶೋಧನೆ. ಶಂಕರರಿಗೂ ಕೂಡ ಈ ವಿಷಯ ತಿಳಿದಿಲ್ಲವೇನೋ ಅನ್ಸುತ್ತೆ ನನಗೆ. ಬಹಳ ಚೆನ್ನಾಗಿದೆ. ತೇನ ಇದರಿಂದ ನಮ್ಗೇನ್ ಭಾವನೆ ಬರುತ್ತೆ ಮನಸ್ಸಿಗೆ? ಯತ್ರ ಯತ್ರ ಭ್ರಾಂತಿ, ಎಲ್ಲೆಲ್ಲಿ ನಮಗೆ ಅಧ್ಯಾಸವಾಗುತ್ತಿದೆಯೋ, ಭ್ರಾಂತಿ ಉಂಟಾಗುತ್ತಿದೆಯೋ, ತತ್ರ ಅಲ್ಲಿ ಸಮಾರೋಪಿತೇನ ಯಾವ ವಸ್ತು ಆರೋಪಿತವಾಗಿದೆಯೋ, ಒಂದು ಅಧಿಷ್ಠಾನ ಕಪ್ಪೆ ಚಿಪ್ಪು, ಅದರ ಮೇಲೆ ಸಮಾರೋಪಿತವಾಗಿರುವಂತಹ ಬೆಳ್ಳಿ. ಆ ಬೆಳ್ಳಿ ಎನ್ನುವಂತಹ ವಸ್ತು ಒಂದು ಅದೇ ತರದಲ್ಲಿ ಯಾವ ಯಾವ ವಸ್ತು ಆರೋಪಿತವಾಗಿದೆಯೋ ಅದು ಅನ್ಯತ್ರ ಬೇರೆ ಕಡೆಯಲ್ಲಿ, ಕುತ್ರಚಿತ್ ಎಲ್ಲೋ ಒಂದು ಕಡೆಯಲ್ಲಿ, ವಸ್ತುತಃ ನಿಜವಾಗಿ ಸ್ಥಿತೇನ ಭಾವ್ಯ ಇದ್ದೇ ಇರಬೇಕು ಎಂದು ಕಸ್ಯಚಿನ್ ಮತಿ ಸ್ಯಾತ್. ಯಾರಿಗಾದ್ರೂ ಭ್ರಮೆ ಉಂಟಾಗಬಹುದು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ಬೇಕಾದ್ರೆ ಬೆಳ್ಳಿ ಒಂದ್ ಕಡೆ ಇದ್ದೇ ಇರಬೇಕು. ಬಾ, ಹಾಗಿದ್ದಲ್ಲಿ ಹಾವು ತೋರ್ಬೇಕಾದ್ರೆ ಹಾವು ಎನ್ನುವಂತಹ ಪದಾರ್ಥ ಬೇರೆಯಾಗಿರ್ಬೇಕು. ಒಟ್ಟಿನಲ್ಲಿ ಯಾವ ಯಾವ ವಸ್ತುವು ಸಮಾರೋಪಿತವಾಗಿ ತೋರುತ್ತಿದೆಯೋ ಅಂತ ವಸ್ತುವು ಎಲ್ಲಾದ್ರೂ ಒಂದ್ ಕಡೆ ಇದ್ದೇ ಇರಬೇಕು, ಸತ್ಯವಾಗಿರಬೇಕು ಎನ್ನುವಂತ ಮತಿ ಭ್ರಮೆ ಯಾರಿಗಾದ್ರೂ ಉಂಟಾಗಬಹುದು. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡೆಸ್ಟ್ ಆಗಿದೆ ಗುರುಗಳ ವ್ಯಾಖ್ಯಾನ. ತಾಮ್ ಅಪಾಕರ್ತುಂ ಲೋಕಾನುಭವಾಂತರೋದಾಹರಣಂ ತಾಮ್ ಮತಿಂ, ಆ ತಪ್ಪು ತಿಳುವಳಿಕೆಯನ್ನ ಅಪಾಕರ್ತುಂ ನಿರಾಕರ್ತುಂ ತಿರಸ್ಕರ್ತುಂ, ಆ ತಿಳುವಳಿಕೆಯನ್ನ ತಳ್ಳಿ ಹಾಕುವುದಕ್ಕಾಗಿ ಲೋಕಾನುಭವಾಂತರ ಅನ್ಯ ಲೋಕಾನುಭವ ಲೋಕಾನುಭವಾನ್ ಬೇರೊಂದು ಲೋಕಾನುಭವವನ್ನ ಭಗವತ್ಪಾದ ಶಂಕರಾಚಾರ್ಯರು ಉದಾಹರಣೆ ಮಾಡುವುದಕ್ಕಾಗಿ ಎರಡನೇ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅಬ್ಬಾ, ಬಹಳ ಚೆನ್ನಾಗಿದೆ. ಏಕಶ್ಚಂದ್ರ ಸದ್ವಿತೀಯವತು ಇತಿ ಅಧ್ಯಾಸಕ್ಕೆ ಭಗವತ್ಪಾದ ಶಂಕರರು ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಶುಕ್ತಿಕಾಹಿ ರಜತವತ್ ಅವಭಾಸತೆ, ಮತ್ತೊಂದು ಏಕಶ್ಚಂದ್ರ ಸದ್ವಿತೀಯವತ್. ಯಾಕೆ ಎರಡು ಉದಾಹರಣೆ ಕೊಟ್ರು? ಎರಡರಲ್ಲೂ ವ್ಯತ್ಯಾಸ ಉಂಟು. ಮೊದಲನೇ ದೃಷ್ಟಾಂತದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುತ್ತಿದೆ ಎನ್ನುವಾಗ ಆ ಬೆಳ್ಳಿ ಎಲ್ಲೋ ಒಂದ್ ಕಡೆ ಇದೆ, ಅದು ಸತ್ಯ, ಇದು ಸತ್ಯ. ಭ್ರಾಂತಿ ಕಾಲದಲ್ಲಿ ಮಾತ್ರ ಆ ಬೆಳ್ಳಿ ಇಲ್ಲ. ಕಪ್ಪೆ ಚಿಪ್ಪೆ ಬೆಳ್ಳಿ ಇದೆಯೋ ಇಲ್ವಾ? ಯಥಾ ಶುಕ್ತಿಕ ವಸ್ತುತಃ ವರ್ತತೆ ತಥಾ ರಜತಮಪಿ ವಸ್ತುತಃ ವರ್ತತೆ ಏವ. ಅಧಿಷ್ಠಾನವೂ ಸತ್ಯ, ಆರೋಪಿತವೂ ಸತ್ಯ. ಆದರೆ ಆತ್ಮನೂ ಸತ್ಯ, ದೇಹಾದಿಗಳು ಸತ್ಯ ಎಂದು ಎರಡು ಪದಾರ್ಥಗಳಿಲ್ಲ. ಮತ್ತೆ ದೃಷ್ಟಾಂತದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಶುಕ್ತಿಕಾಹಿ ರಜತ ದೃಷ್ಟಾಂತ ಕೊಟ್ಟಿದ್ದಾರಲ್ಲ ಅಂದ್ರೆ, ಓಹೋ, ಜನಗಳಿಗೆ ಆ ದೃಷ್ಟಾಂತವನ್ನು ಕೇಳಿದಾಗ ತಪ್ಪರ್ಥಕ್ಕೆ ಅವಕಾಶವಾಗ್ತಾ ಇದೆ. ತಾಮ್ ಮಿಥ್ಯಾ ದೃಷ್ಟಿಂ ಮಿಥ್ಯಾ ಮತಿಂ ಅಪಾಕರ್ತುಂ, ಆ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸುವುದಕ್ಕಾಗಿ ಲೋಕದಲ್ಲಿರುವ ಮತ್ತೊಂದು ಅನುಭವವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವುದು? ಏಕಶ್ಚಂದ್ರ ಸದ್ವಿತೀಯವತು ಇತಿ. ಭಾಷ್ಯದಲ್ಲಿ ಒಬ್ಬನೇ ಚಂದ್ರನು ಸದ್ವಿತೀಯವತ್ ದ್ವಿತೀಯೇನ ಸಹಿತ ಇತಿ ಸದ್ವಿತೀಯ.
ಎರಡನೇ ಚಂದ್ರನಿಂದ ಕೂಡಿಕೊಂಡಿರುವವನಂತೆ ತೋರ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು ಒಬ್ಬನೇ ಚಂದ್ರ. ಆದರೆ ಯಾರಿಗೆ ಕಣ್ಣಿನ ಪರೆ ಬಂದಿದ್ಯೋ ಅಂಥವರಿಗೆ ಎರಡು ಚಂದ್ರ ಕಾಣಿಸ್ತಾರೆ. ಏಕಶ್ಚಂದ್ರ, ಒಬ್ಬನೇ ಚಂದ್ರನಿದ್ದರು ಸದ್ವಿತೀಯವತ್, ಎರಡನೇ ಚಂದ್ರನನ್ನು ಉಳ್ಳವನಂತೆ. ಅಯಂ ಏಕಶ್ಚಂದ್ರ ಸಹ ದ್ವಿತೀಯಶ್ಚಂದ್ರ ಅಂತ ಕಾಣಿಸುತ್ತೆ. ಈ ದೃಷ್ಟಾಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಶಂಕರರು ಎರಡು ದೃಷ್ಟಾಂತಗಳನ್ನ ಅಧ್ಯಾಸಕ್ಕೆ ಉದಾಹರಣೆಯಾಗಿ ಯಾಕೆ ಕೊಟ್ಟಿದ್ದಾರೆ ವಿಚಾರ ಮಾಡೋಣ. ಇದು ಅದ್ಭುತವಾದ ಕಥೆ. ಯಾರಿಗೂ ಅರ್ಥವಾಗಿಲ್ಲ. ಎಲ್ಲರೂ ವಿದ್ವಾಂಸರೇ, ಎಲ್ಲರೂ ಪಂಡಿತರೇ. ನನ್ನ ವೈಯಕ್ತಿಕವಾದಂತ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರೆಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯ ಚೆನ್ನಾಗಿ ಅರ್ಥವಾಗಿರುವಂತೆ ಯಾರಿಗೂ ಅರ್ಥವಾಗಿಲ್ಲ. ಅಷ್ಟು ಚೆನ್ನಾಗಿ ಬರೀತಾ ಇದ್ದೆ. ಇಂಥ ಪೂಜ್ಯ ಸದ್ಗುರುಗಳ ಪರಮ ಪಾವನ, ಪರಮ ಪವಿತ್ರ, ಪರಮ ಮಂಗಳಕರವಾದಂತ ಪಾದಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮ ಬ್ರಹ್ಮಾಂಡವಾಗ್ತದೆ ನೋಡಿ, ತೋರಿಸ್ತಾರೆ. ಶುಕ್ತಿಕಾಹಿ ರಜತವತು ಅನ್ನುವಂತಹ ದೃಷ್ಟಾಂತಕ್ಕಿಂತ ಏಕಶ್ಚಂದ್ರ ಸದ್ವಿತೀಯವತು ಎನ್ನುವಂತಹ ದೃಷ್ಟಾಂತದಲ್ಲಿ ವಿಶೇಷವೇನು? ನಹಿ ಮೊದಲೇ ಹಾಕ್ಬಿಟ್ರು. ದ್ವಿತೀಯ ಚಂದ್ರ ಕುತ್ರಚಿದಪಿ ದೃಷ್ಟಪೂರ್ವ, ಎರಡನೇ ಚಂದ್ರನು ಈ ಪ್ರಪಂಚದಲ್ಲಿ ಯಾರಿಂದಲೂ ಇವತ್ತನ ಕಾಣಲ್ಪಟ್ಟಿಲ್ಲ. ಚಂದ್ರನ ಸೃಷ್ಟಿಯಾಗಿ ಕೋಟಿ ಕೋಟಿ ವರ್ಷವಾಯಿತು. ಸಮುದ್ರ ಮಥನವನ್ನ ಮಾಡಿದಾಗ ಚಂದ್ರ ಹುಟ್ಟಿದ. ಎಷ್ಟು ಜನ ಚಂದ್ರ? ಒಬ್ಬನೇ ಚಂದ್ರ. ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬನೇ ಚಂದ್ರ. ನಮ್ಮ ತಂದೆ ಕಾಲದಲ್ಲಿ ಒಬ್ಬನೇ ಚಂದ್ರ, ನಮ್ಮ ಅಜ್ಜನ ಕಾಲದಲ್ಲಿ ಒಬ್ಬನೇ ಚಂದ್ರ, ಮುತ್ತಜ್ಜ ಅವರಜ್ಜ ಸಾವಿರಾರು ವರ್ಷಗಳಿಂದಲೂ ಒಬ್ಬನೇ ಚಂದ್ರನೇ ಹೊರತು ದ್ವಿತೀಯ ಚಂದ್ರ, ಎರಡನೇ ಚಂದ್ರನನ್ನ ಯಾರೂ ಹಿಂದೆ ನೋಡಿಲ್ಲ. ಹೌದಾ? ದ್ವಿತೀಯ ಚಂದ್ರಂ ನಕೋಪಿ ಪೂರ್ವಂ ದೃಷ್ಟವಾನ್. ಕರ್ತರಿಪಯೋಗ. ದ್ವಿತೀಯ ಚಂದ್ರ ನ ಕುತ್ರಚಿದಪಿ ಕೇನಚಿದಪಿ ದೃಷ್ಟಪೂರ್ವ. ಯಾರಿಂದಲೂ ಎಲ್ಲಿಯೂ ಎರಡನೇ ಚಂದ್ರನು ಹಿಂದೆ ಕಾಣಲ್ಪಟ್ಟಿಲ್ಲ. ತಥಾಪಿ ಆದರೂ ಕೂಡ ಪೂರ್ವದೃಷ್ಟ ಇವ, ಈ ಹಿಂದೆ ಕಾಣಲ್ಪಟ್ಟಿದ್ದಾನೋ ಎನ್ನುವಂತೆ. ಉದಾಹರಣೆ ಎಂತ? ಏಕಶ್ಚಂದ್ರ ಸದ್ವಿತೀಯವತಿ, ಒಬ್ಬನೇ ಚಂದ್ರನಿದ್ದರೂ ಎರಡು ಚಂದ್ರರಂತೆ ಕಾಣ್ತಾ ಇದ್ದಾನೆ ಅಂತಾನೆ. ಓಹೋ, ಇಲ್ಲಿ ಒಬ್ಬನೇ ಚಂದ್ರ ಇದ್ದಾನೆ, ಎರಡನೇ ಚಂದ್ರ ಇಲ್ಲ. ಬೇರೆ ಕಡೆ ಅಮೆರಿಕಾದಲ್ಲಿ ಅಥವಾ ಜರ್ಮನಿಯಲ್ಲಿ ಅಥವಾ ಲಂಡನ್ನಲ್ಲಿ ಅಥವಾ ನಾರ್ವೆನಲ್ಲಿ ಎರಡನೇ ಚಂದ್ರ ಕಂಡಿದ್ದ ಅಂತ ಅರ್ಥವಾ? ಎರಡನೇ ಚಂದ್ರ ಇಲ್ವೇ ಇಲ್ಲ. ಇಲ್ಲದೆ ಹೋದರೂ ಕೂಡ ಅನುಭವ ಹೇಗಿದೆ? ಎರಡನೇ ಚಂದ್ರನಿರುವಂತೆ ಅಂತ ತೋರ್ತಾ ಇದೆ. ನಹಿ ದ್ವಿತೀಯ ಚಂದ್ರ ಕುತ್ರಚಿದಪಿ ಕೇನಚಿದಪಿ ದೃಷ್ಟಪೂರ್ವ. ತಥಾಪಿ ಎರಡನೇ ಚಂದ್ರನನ್ನ ಯಾವನೊಬ್ಬನೂ ನೋಡಿಲ್ವೇ ಇಲ್ಲ. ಆದರೂ ಕೂಡ ಪೂರ್ವದೃಷ್ಟ ಇವ, ಈ ಹಿಂದೆ ಆ ಎರಡನೇ ಚಂದ್ರನು ಕಾಣಲ್ಪಟ್ಟಿದ್ದಾನೋ ಎನ್ನುವಂತೆ, ಇವನು ಕಂಡಿದ್ದನೋ ಎನ್ನುವಂತೆ ವಾಸ್ತವಿಕ ಚಂದ್ರ ಸದೃಶ ಇವಚ. ವಾಸ್ತವಿಕ ವಸ್ತುತಃ ವಿದ್ಯಮಾನ ನಿಜವಾಗಿಯೂ ಕೂಡ ಚಂದ್ರನಿಗೆ ಸಮಾನವಾಗಿ ಇನ್ನೊಬ್ಬ ಚಂದ್ರನು ಇದ್ದಾನೇನೋ ಎನ್ನುವಂತೆ ವ್ಯೋಮ್ನಿ ಆಕಾಶದಲ್ಲಿ ಭಾಸತೆ ತೋರ್ತಾ ಇದ್ದಾನೆ. ಯಾರಿಗೆ? ತೈಮಿರಿಕಸ್ಯ ತಿಮಿರ ದೋಷಯುಕ್ತಸ್ಯ. ತಿಮಿರೇಣ ಯುಕ್ತ ತೈಮಿರಿಕ. ತಿಮಿರ ಅಂತಂದ್ರೆ ಪರೆ, ಕಣ್ಣಿನ ಪರೆಯಿಂದ ಬಾಧಿಸುತ್ತಿರುವಂತಹ ಮನುಷ್ಯನ ಕಣ್ಣಿಗೆ ಪರೆ ಬಂದ್ಬಿಟ್ಟಿದೆ.
ಪದಾರ್ಥ ಕಾಣಿಸ್ತಾ ಇಲ್ಲ. ಅಂತ ಮನುಷ್ಯನಿಗೆ ತೈಮೀರಿಕ ಪುರುಷ, ಪರೆಯಿಂದ ಬಾಧಿತನಾಗಿರುವ, ಪರೆಯಿಂದ ಕೂಡಿರುವಂತಹ ಮನುಷ್ಯನಿಗೆ ಎರಡನೇ ಚಂದ್ರವಿರುವಂತೆ ತೋರ್ತಾ ಇದೆ. ಓಹೋ, ಇಲ್ಲಿ ಎರಡನೇ ಚಂದ್ರ ಇಲ್ಲೇ ಇರಬಹುದು, ಎಲ್ಲ ಹಿಂದವ ನೋಡಿದ್ದ ಅಂತೀರಾ? ಹಿಂದೂ ನೋಡಿಲ್ಲ, ಹಿಂದೆಂದೂ ಕಾಣದಿದ್ದರು ದ್ವಿತೀಯ ಚಂದ್ರನನ್ನ ಅವನು ಕಾಣ್ತಾನಲ್ವೇ? ಎಷ್ಟು ಜನ ಬೇಕಾದ ನೋಡಿ ಗುರುಗಳು. ನಹಿ ದ್ವಿತೀಯ ಚಂದ್ರ ಕುತ್ರಚಿದಪಿ ಕದಾಚಿದಪಿ ಕೇನಾಪಿ ದೃಷ್ಟಪೂರ್ವ ತಥಾಪಿ ಪೂರ್ವ ದೃಷ್ಟ ಇವ. ಹಿಂದಿನ ಕಾಲದಲ್ಲಿ ಈ ಹಿಂದೆ ನೋಡಲ್ಪಟ್ಟಿದ್ದಾನೋ ಎನ್ನುವಂತೆ ಎರಡನೇ ಚಂದ್ರ ಕಾಣಿಸ್ತಾ ಇದ್ದಾನೆ. ಹಾಗೆ ಕಾಣಿಸ್ತಾ ಇದ್ದಾನೆ. ವಾಸ್ತವಿಕ ಚಂದ್ರ ಸದೃಶ, ವಾಸ್ತವಿಕ ಚಂದ್ರ, ನಿಜವಾಗಿರುವಂತಹ ಚಂದ್ರ. ಒಂದು ಚಂದ್ರ ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ಎರಡನೇ ಚಂದ್ರನು ಕೂಡ ಸತ್ಯವಾಗಿರುವಂತೆ ವ್ಯೋಮ್ನಿ ಆಕಾಶದಲ್ಲಿ ಭಾಸತೆ ತೋರ್ತಾ ಇದ್ದಾನೆ. ಯಾರಿಗೆ? ತೈಮೀರಿಕಸ್ಯ. ಇದರಿಂದ ಏನ್ ನಿರ್ಣಯ ಮಾಡಬಾರ್ದು ನಾವು? ಅಧ್ಯಾಸ ತೋರಬೇಕಾದರೆ, ಆರೋಪಿತ ವಸ್ತು ತೋರಬೇಕಾದರೆ ಆ ಆರೋಪಿತ ವಸ್ತು ಎಲ್ಲಿಯೋ ಬೇರೆ ಕಡೆ ಸತ್ಯವಾಗಿರಬೇಕು ಎನ್ನುವಂತ ಭ್ರಮೆಗೆ ಒಳಗಾಗಬೇಡಿ. ಇಲ್ಲದೆ ಇದ್ದರೂ ಕೂಡ ತೋರಿಕೊಳ್ಳಬಹುದು. ಹೇಗೆ? ಒಬ್ಬ ಚಂದ್ರನಲ್ಲಿ ಎರಡು ಚಂದ್ರರು ಕಾಣುವಂತೆ. ಅತಃ ಸದ್ವಿತೀಯತ್ವಂ ಚಂದ್ರೇಪಿ ಅಸತಿ ಅವಭಾಸತೆ ಇತಿ ಸೋಪ್ಯಧ್ಯಾಸ. ಬಾ, ನನಗೆ ಬ್ರಹ್ಮಾನಂದವಾಗ್ತಾ ಇದೆ. ಪಾಠವನ್ನೂ ಮಾಡಿದ್ದಾರೆ, ಆ ಪಾಠದ ರುಚಿ ಜಾಸ್ತಿ ಆಗ್ತಾ ಇದೆ. ಬಾ, ನನಗೆ ಆ ಗುರುಗಳ ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ಸಾಕಣ್ರಿ, ಪರಮಾನಂದ, ಅದೇ ಮೋಕ್ಷಾನಂದ. ಆ ಸದ್ಗುರುಗಳ ಶರೀರ ನನಗೆ ಬೇಡ, ಆ ಸದ್ಗುರುಗಳ ಜೀವನ ಕ್ರಮ ನನಗೆ ಬೇಡ, ಆ ಗುರುಗಳ ಶರೀರದ ಬಣ್ಣ, ಎತ್ತರ, ದಪ್ಪ ಬೇಡ. ನನಗೆ ಅವ್ರ ಉಪದೇಶ ಅಮೃತ. ಬಾ, ಅದನ್ನೆಲ್ಲ ಜಾಬಿಸ್ಕೊಂಡ್ಬಿಟ್ರೆ ಏನ್ ಹೇಳಿ ಶಂಕರಾಚಾರ್ಯರನ್ನ, ಅವರೇ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪರು. ಎಳ್ಳಷ್ಟು ಸಂಶಯವೆ ನನ್ನ ದೃಷ್ಟಿಯಿಂದ. ನನಗೆ ವಾದ ವಿವಾದ ಬೇಡ. ನನ್ನ ದೃಷ್ಟಿಯಿಂದ ಅವರೇ ಶಂಕರರು, ಅವರೇ ಸುರೇಶ್ವರರು, ಅವರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಪ್ರಭುಗಳು. ಸ್ವಾಮಿ, ಎಷ್ಟು ಚೆನ್ನಾಗಿ ವ್ಯವಸ್ಥೆ, ಇಷ್ಟು ಸೂಕ್ಷ್ಮ ವಿಚಾರ ವಾಕ್ಯ ಬರೆದು ಬಿಟ್ರು ಅವರು. ಅದರ ಮೇಲೆ ಕನ್ನಡ ಶಂಕರರಾಗಿರುವಂತಹ ಪೂಜ್ಯ ಸದ್ಗುರುಗಳು ವಿಮರ್ಶೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಚಂದ್ರೇ ಅಸತ್ಯಪಿ, ಎರಡನೇ ಚಂದ್ರ ನಿಲ್ಲದೆ ಹೋದರೂ ಕೂಡ ಸದ್ವಿತೀಯತ್ವವು ಅವಭಾಸತೆ ತೋರ್ತಾ ಇದೆಯಲ್ಲ, ಇದು ಕೂಡ ಅಧ್ಯಾಸವೇ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಅನುಭವ ಹೇಳ್ತೇನೆ. ನನಗೂ ಗುರುಗಳಿಗೂ ಮಧ್ಯೆ ನಡೆದಂತ ಒಂದು ಸಂದರ್ಭ. ಪೂಜ್ಯ ಸದ್ಗುರುಗಳು ಸಾಯಂಕಾಲದ ಸಮಯದಲ್ಲಿ ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಸುಮಾರು ಸಾಯಂಕಾಲ 7-8 ಗಂಟೆ ಸಮಯ ಏನಾದ್ರು ಉಪದೇಶ ಮಾಡ್ತಾ ಇರೋದು. ಅದು ಪೂರ್ವ ದಿಕ್ಕಿಗೆ ಬಾಗಿಲು, ಚಂದ್ರ ಕಾಣಿಸ್ತಾ ಇತ್ತು. ಪೌರ್ಣಮಾಸ್ಯ ದಿವಸ ಪೂಜ್ಯ ಸದ್ಗುರುಗಳಿಗೆ ಬೆಳಿಗ್ಗೆ ದೀಕ್ಷಾ ವಿಸರ್ಜನ ಕ್ಷೌರದವನು ಬರ್ತಾ ಇದ್ದ. ಎಷ್ಟೋ ಸಲ ನನ್ನ ತೊಡೆ ಮೇಲೆ ಕೂತ್ಕೊಂಡು ಗುರುಗಳಿಗೆ ಕ್ಷೌರ ಮಾಡಿಸ್ತಾ ಇದ್ದೆ. ಎಲ್ಲ ಆದ್ಮೇಲೆ ಮುಖದಲ್ಲಿ ಸಾಕ್ಷಾತ್ ದಕ್ಷಿಣಾಮೂರ್ತಿಯ ಸ್ವರೂಪ ಗುರುಗಳು ಕಾಣ್ತಾ ಇದ್ರು. ಸಾಯಂಕಾಲ ಅನುಷ್ಠಾನವೆಲ್ಲ ಆದ್ಮೇಲೆ ಒಂದ್ ದೊಡ್ಡ ಹಾಲು ಕೊಟ್ಟು ಹಾಲು ಕುಡಿಯುವಾಗ ಮಗು ಬಾಯಿಲಿ ಇನ್ನೋರು ಬಂದು, ನೋಡಪ್ಪ ಮಗು, 2 ಚಂದ್ರ ಇದೆಯಲ್ಲ, ಈ 2 ಚಂದ್ರರಲ್ಲಿ ನಿಜವಾದ ಚಂದ್ರ ಯಾವುದು, ಡೂಪ್ಲಿಕೇಟ್ ಚಂದ್ರ ಯಾವುದು ಅಂತ ನಾನು ಕೇಳ್ತಾ ಇದ್ರು. ಅವ ಗುರು ಸುಮಾರು 80-86 ವರ್ಷ ವಯಸ್ಸು. ನಾನು ಒಬ್ಬನೇ ಚಂದ್ರ ಕಾಣ್ತಾ ಇದ್ದಾನೆ ಗುರುಗಳೇ, ಸುಳ್ಳು ಹೇಳ್ತೀಯ? 2 ಕಾಣ್ತಾ ಇದ್ರು. ಕಣ್ಣು ಪರೆ ಬಂತು ಗುರುಗಳಿಗೆ ಸ್ವಲ್ಪ.
ಎರಡು ಚಂದ್ರ ಕಾಣಿಸ್ತಾ ಇದ್ದಾರೆ. ಒರಿಜಿನಲ್ ಚಂದ್ರ ಯಾವುದು, ಡೂಪ್ಲಿಕೇಟ್ ಚಂದ್ರ ಯಾವುದು ಅಂತ ಕೇಳೋರು. ಏನ್ ಹೇಳ್ಬೇಕು? ಗುರುಗಳೇ, ಒಬ್ಬನೇ ಚಂದ್ರ ಕಾಣಿಸ್ತಾ ಇದ್ದಾನೆ, ಸುಳ್ಳು ಹೇಳ್ತೀಯ? ಇಬ್ರು ಕಾಣಿಸ್ತಾ ಇದ್ದಾರೆ, ದಬಾಯಿಸೋರು. ನಾ ಪುಟ್ಟ ಹುಡುಗ ಅಲ್ವಾ, ಅವ್ರಿಗೆ ಅಧಿಕಾರವಿದೆ. ನಾನು ಹೇಗೆ ನೋಡಿದ್ರು, ಯಾವ ಕಡೆ ನೋಡಿದ್ರು ಒಂದೇ ಚಂದ್ರ, ಈ ಕಡೆ ನೋಡು ಒಂದೇ ಚಂದ್ರ, ಆಗ ಒಂದೇ ಚಂದ್ರ. ಕೊನೆಗೆ ಇಲ್ಲ ಗುರುಗಳೇ, ಒಬ್ಬನೇ ಚಂದ್ರ ಇದ್ದಾನೆ, ನನ್ ಎರಡು ಕಾಣಿಸ್ತಾ ಇದೆಯಲ್ಲಪ್ಪ ಅನ್ನೋರು. ನಾನು ವಯಸ್ಸಾಗಿದೆ, ಕಣ್ಣಿನ ದೋಷದಿಂದ ಅಂತ ಹೇಳ್ತಾ ಇದ್ದೆ. ಹೌದೌದು, ಶಂಕರಾಚಾರ್ಯ ಬರೆದಿದ್ದಾರೆ, ಏಕಶ್ಚಂದ್ರ ಸದ್ವಿತೀಯ ಬತ್ತು ಅಂತ ಈ ಅನುಭವ ಬಂತು ಅನ್ನೋರು. ಹೌದಪ್ಪ ಮಗು, ನೀನ್ ಹೇಳಿದ್ದೆ ಸರಿ. ಒಬ್ಬನೇ ಚಂದ್ರ, ಇಬ್ಬರು ಚಂದ್ರರಿಲ್ಲ. ನನ್ನ ಕಣ್ಣಿನ ಪರೆ ದೋಷದಿಂದ ಇಬ್ಬರು ಚಂದ್ರ ಕಾಣಿಸ್ತಾ ಇದ್ದಾರೆ. ಯು ಆರ್ ಕರೆಕ್ಟ್, ಐ ಆಮ್ ರಾಂಗ್ ಅನ್ಬಿಡೋರು. ನೀನ್ ಸರಿ, ಕಣ್ಣಿನ ದೋಷದಿಂದ ನಾನು ಹೇಳ್ತಾ ಇದ್ದೇನಂತೆ. ಇದು ಎಷ್ಟು ಸುಂದರವಾದ ಪಾಠಕ್ರಮ, ಎಷ್ಟು ಕಾರುಣ್ಯದ ಪಾಠಕ್ರಮ, ಎಷ್ಟು ಮೃದುವಾದ ಪಾಠಕ್ರಮ ಅನ್ನುವುದನ್ನ ನಾನೇ ಅನುಭವಿಸ್ತಾ ಇದ್ದೇನೆ. ನಹಿ ದ್ವಿತೀಯ ಚಂದ್ರ ಕುತ್ತಚಿದಪಿ ದೃಷ್ಟಪೂರ್ವ. ಎರಡನೇ ಚಂದ್ರನನ್ನ ಯಾವ ಸೈಂಟಿಸ್ಟು ಕಂಡಿಲ್ಲ, ಯಾವ ರೈತನೂ ಕಂಡಿಲ್ಲ, ಯಾವ ಆಟೋ ಡ್ರೈವರು ಕಂಡಿಲ್ಲ, ಯಾವ ಮನುಷ್ಯನೂ ಕಂಡಿಲ್ಲ, ಯಾವ ವೈದ್ಯನೂ ಕಂಡಿಲ್ಲ. ಹೌದಾ? ಇವಾಗ ನೋಡಿ, ಆಕಾಶದಲ್ಲಿ ಒಬ್ಬನೇ ಚಂದ್ರ ಇದ್ದಾನೆ. ಪೂರ್ಣಿಮಾ ದಿವಸ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಎರಡನೇ ಚಂದ್ರ ನಿಜವಾಗಿ ಇಲ್ಲದೆ ಹೋದರು ಪೂರ್ವದೃಷ್ಟ ಇವ, ಹಿಂದೆ ಕಂಡಿರುವಂತೆ ವಾಸ್ತವಿಕ ಚಂದ್ರ ಸದೃಶ ಇವ, ನಿಜವಾಗಿಯೂ ಇರುವಂತಹ ಚಂದ್ರನಂತೆ ಆಕಾಶದಲ್ಲಿ ತೈಮಿರಿಕಸ್ಯ ಇಂಪಾರ್ಟೆಂಟ್, ತೈಮಿರಿಕ ತಿಮಿರ ದೋಷವುಳ್ಳಂತಹ ಮನುಷ್ಯನಿಗೆ ಭಾಸತೆ ತೋರ್ತಾ ಇದ್ದಾನೆ. ಅತಃ ಸದ್ವಿತೀಯತ್ವಂ ಚಂದ್ರೇ ಅಸತ್ಯಪಿ. ಚಂದ್ರನಲ್ಲಿ ಎರಡನೇ ಚಂದ್ರ ಇಲ್ಲದೆ ಹೋದ್ರು ಕೂಡ ಅಭಾವ ತೋರ್ತಾ ಇದೆಯಲ್ಲ, ಅದಕ್ಕೂ ಅಧ್ಯಾಸ ಅಂತ. ತದೇವ ಹಿ ದ್ವಿತೀಯ ಚಂದ್ರಸ್ಯ ಅಸತ್ವಂ ನಾಮ ಯತ್ ಅತೈಮಿರಿಕೇಣ ಪುರುಷೇಣ ಕುತ್ರಾಪಿ ಅಶಕ್ಯ ದರ್ಶನತ್ವಂ. ಎಷ್ಟು ಚೆನ್ನಾಗಿದೆ ವಾಕ್ಯಗಳು. ಇದೇ ದ್ವಿತೀಯ ಚಂದ್ರನ ಅಸತ್ಯತ್ವ, ಎರಡನೇ ಚಂದ್ರನ ಸುಳ್ಳಾಗಿರಬೇಕೆ. ದ್ವಿತೀಯ ಚಂದ್ರಸ್ಯ ಅಸತ್ವನ್ನಾಮ, ಎರಡನೇ ಚಂದ್ರ ಇಲ್ಲ ಎನ್ನುವುದಿದೆ. ಯಾವುದು? ಅತೈಮಿರಿಕೇಣ ಪುರುಷೇಣ, ತೈಮಿರಿಗವಿಲ್ಲದೆ ಇರುವಂತಹ ಮನುಷ್ಯನಿಂದ. ನನಗೆ ಪರೆ ಇತ್ತಿಲ್ಲ, ಹುಡುಗ. ಗುರುವಿಗೆ 80 ವರ್ಷ ಪರೆ ಇತ್ತು. ಪರೆ ಇಲ್ಲದೆ ಇರುವಂತಹ ಮನುಷ್ಯನಿಂದ ಕುತ್ರಾಪಿ ಎಲ್ಲಿಯೂ ಕೂಡ ಎರಡನೇ ಚಂದ್ರನ ದರ್ಶನವಾಗಿಲ್ಲ ಅಂತಿದ್ಯಲ್ಲ. ಇದೇ ದ್ವಿತೀಯ ಚಂದ್ರ ಸುಳ್ಳು ಎನ್ನುವುದಕ್ಕೆ ಪ್ರಮಾಣ. ತಸ್ಮಾತ್ ಅಧಿಷ್ಠಾನೇವ ತದನ್ಯತ್ರವ ಯತ್ರ ಕ್ವಚಿದಪಿ ಅದೃಷ್ಟಪೂರ್ವಂ ತಥಾಪಿ ಸಂಭಾವಿತ ಏವ ಅಧ್ಯಾರೋಪ ಇತಿ ಸಿದ್ಧಂ. ಆದ್ದರಿಂದ ಹಿಂದೆ ಎಲ್ಲಿಯೂ ಕಾಣದೆ ಹೋದರೂ, ಎಲ್ಲಿ ಅನುಭವಿಸಲ್ಪಡದೆ ಹೋದರೂ ಕೂಡ ಅಧಿಷ್ಠಾನದಲ್ಲಿ ಆರೋಪಿತವಾಗಿರುವಂತಹ ದ್ವಿತೀಯ ವಸ್ತು ತೋರ್ತಾ ಇದೆಯಲ್ಲ, ಇದಕ್ಕೂ ಕೂಡ ಅಧ್ಯಾಸ ಎಂತಲೇ ಹೆಸರು. ತಸ್ಮಾತ್ ಅನುಭವಾನುಸಾರ್ಯಪಿ ಇದಂ ಅಧ್ಯಾಸ ಲಕ್ಷಣಂ. ಆದ್ದರಿಂದ ಒಂದರಲ್ಲಿ ಮತ್ತೊಂದೆಂದು ತಪ್ಪಾಗಿ ಮಾಡಿಕೊಳ್ಳುವಂತಹ ಅಧ್ಯಾಸ ಶಾಸ್ತ್ರ ಸಮ್ಮತ ಮಾತ್ರವಲ್ಲ, ದರ್ಶನಾಂತರ ಸಮ್ಮತ ಮಾತ್ರ ಅಷ್ಟೇ ಅಲ್ಲ, ಅನುಭವಾನುಸಾರ್ಯಪಿ. ಅನುಭವಾನುಸಾರಿಯು ಅನುಭವದಲ್ಲೂ ಇದೆ ಏನ್ಬಿಟ್ಲು. ಇಷ್ಟನ್ನೆಲ್ಲ ತೆಗೆದುಕೊಂಡು ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಮುಂದೆ ಹೇಳ್ತಾರೆ. ಸೊಗಸಾಗಿದೆ ಇಂಥ ಅಧ್ಯಾಸ ಭಾಷ್ಯವನ್ನ. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಸಂಧ್ಯಾ ಜಪ ತಪ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಎಂದ್ರೆ ನಮ್ಮಂಥ ಭಾಗ್ಯಶಾಲಿಗಳು, ನಮ್ಮಂಥ ಅದೃಷ್ಟಶಾಲಿಗಳು, ನಮ್ಮಂಥ ಪುಣ್ಯಾತ್ಮರಾದ ಮಾನವರು ಯಾರು ಇಲ್ಲ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ.
ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ ದಯಮಾಡೋ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ. ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ, ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ. ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ, ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ, ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ, ಹುಚ್ಚ
ಹುಚ್ಚ ಬಿಡಿಸಿ ಕುಂಬುವ ಹೆಚ್ಚಿನರಿವನೇ ಭವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ. ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಬಿನದದೆ ನಿಲ್ಲುವ ಮನಸೊಂದನೆ ಭವ ಬಿನದದೆ ನಿಲ್ಲುವ ಮನಸೊಂದನೆ ಭವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ. ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಮರಹಿಲ್ಲದೈದಿ ಶಂಕರನಾಗು ಬಂದವ ಮರಹಿಲ್ಲದೈದಿ ಶಂಕರನಾಗು ಬಂದವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ.